ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ, ಆಕಳುಗಳಿಗೆ, ಎಮ್ಮೆಗಳಿಗೆ, ಕುರಿಗಳಿಗೆ, ಎತ್ತುಗಳಿಗೆ, ಕ್ವಾಣಗಳಿಗೆ ಎಲ್ಲ ದನ ಕರುಗಳಿಗೂ ಕೂಡ ಚರ್ಮ ರೋಗನ ಬಂದಿದೆ. ಚರ್ಮ ರೋಗನ ಹರಡ್ತಾ ಇದೆ. ಇವತ್ತು ಒಂದೊಂದು ಆಕಳಿಗೆ, ಒಂದೊಂದು ಎಮ್ಮೆಗಳಿಗೂ ಕೂಡ ₹1 ಗಾಲಿ ಅಟ್ಟು ಅಡ್ಡಾಲಾಗಿ ಅದು ಉಬ್ಬಿ ಒಡೆದ ಕಿಶಿಂದ ಕಿವ ಬರೋದ್ರ ಮೂಲಕ ಒಳಗಡೆ ಹುಳ ಬೀಳ್ತಾ ಇದೆ. ಇಪ್ಪಿ ಕೊತ್ತು, ನೊಣ ಕೊತ್ತು, ಹುಳ ಬಿದ್ದು ಇಡೀ ದನಗಳನ್ನೇ ಇಡೀ ತಾಪ ಜಾಸ್ತಿಯಾಗಿದೆ. ಅವಕ್ಕೆ ದಗಿಬಿಟ್ಟು ಇಡೀ ಅವು ಒಂಥರ ದನ ಬಡ್ದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಬಡ್ದಾಡ್ತಾ ಇದ್ದಾವೆ ದನ ಕರುಗಳು, ಸಣ್ಣ ಸಣ್ಣ ಕರುಗಳು, ದನಗಳು. ಒಂದೊಂದು ದನಗಳನ್ನು, ಆಕಳುಗಳನ್ನು, ಎಮ್ಮೆಗಳನ್ನು ನೋಡಿದರೆ ಲಾಳಿ ಬಿದ್ದು, ಹುಳಗಳು ಬಿದ್ದು ದನಗಳನ್ನೇ ಉಳಿಲಾರ್ದಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ಅದೇ ದನ ಕರುಗಳ ಮೇಲೆ, ಎಮ್ಮೆಗಳ ಮೇಲೆ, ಆಕಳ ಮೇಲೆ, ಎತ್ತಿನ ಮೇಲೆ ಅವಲಂಬಿತರಾಗಿ ನಂಬಿಕೊಂಡು ಕೂತಿರ್ತಕ್ಕಂಥ ಅವ್ರ ಬದುಕೇ ಅದ್ರ ಮೇಲೆ ನಡೆದಿರ್ತಕ್ಕಂಥದ್ದು. ಅವ್ರ ಬದುಕನ್ನು ಮುರಾಬಟ್ಟಿಯಾಗಿದೆ. ಅವ್ರ ಬದುಕನ್ನು ಬೀದಿ ಪಾಲಾಗ್ತದೆ. ಒಂದೊಂದು ಆಕಳುಗಳನ್ನು ಉಳಿಲಾರ್ದಂಥ ಪರಿಸ್ಥಿತಿ ಬಂದಿದೆ. ಒಂದೊಂದು ಆಕಳು ಕನಿಷ್ಠ ₹30,000-40,000 ಕಿಮ್ಮತ್ತಿನ ಆಕಳು, ಒಂದು ಎಮ್ಮೆ ₹40,000-45,000 ಎಮ್ಮೆ, ಒಂದು ಎತ್ತು ₹50,000-60,000 ಒಂದೊಂದು ಎತ್ತನ್ನು ಇವತ್ತು ಬದುಕನ್ನು ಪ್ರಾಣ ಕಳ್ಕೊಳ್ತಕ್ಕಂಥದ್ದು, ಜೀವ ಕೊಡ್ತಕ್ಕಂಥದ್ದು, ಸಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಆ ಕಾರಣಕ್ಕಾಗಿ ತಕ್ಷಣವೇ ಇಡೀ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಗ್ರಾಮೀಣ ಪ್ರದೇಶದ ಜಾನುವಾರುಗಳಿಗೆ, ದನ ಕರುಗಳ ನೆರವಿಗೆ ಧಾವಿಸಬೇಕು. ವೆಟರ್ನರಿ ಇಲಾಖೆಯವರು, ಪಶು ಆಸ್ಪತ್ರೆಯ ಡಾಕ್ಟರ್ಗಳು, ಎಲ್ಲ ಡಾಕ್ಟರ್ಗಳನ್ನು ಹಳ್ಳಿಗಳಲ್ಲಿ ಡಂಗುರ ಸಾರಿ ಇಂಜೆಕ್ಷನ್ ಮಾಡೋದ್ರ ಮೂಲಕ ಚರ್ಮ ರೋಗವನ್ನು ಹತೋಟಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ದನ ಕರುಗಳನ್ನು ಜೀವ ಉಳಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ. ಎಲ್ಲ ಹಳ್ಳಿಗಳಲ್ಲೂ ಕೂಡ ಡಂಗುರ ಹೊಡೆದು ಇಂಜೆಕ್ಷನನ್ನು ಮಾಡೋಕ್ಕೆ ಎಲ್ಲ ಪಶು ಆಸ್ಪತ್ರೆಯ ಡಾಕ್ಟರ್ಗಳನ್ನು, ತಾಲೂಕಾಧಿಕಾರಿಗಳನ್ನು, ಜಿಲ್ಲಾಧಿಕಾರಿಗಳನ್ನು ಮಧ್ಯಪ್ರವೇಶ ಮಾಡಬೇಕು. ಬಡ ಜನರ ಬದುಕಿನ ಆ ದನ ಕರುಗಳ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು, ಅದರ ಪ್ರಾಣನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತದೆ. ನನ್ನ ಹೆಸರು ಶರಣಬಸಪ್ಪ ಮಮ್ಮಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ.